ನಮಸ್ಕಾರ. ನಮ್ಮ ಶಾಲೆಯ ಗೋಪಾಲ್ ಕೃಷ್ಣಪ್ಪ ಸರ್ ಅವರು ರಮಾಪುರದ ಗೋಪಿ ಅಂತಲೇ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಜೊತೆಗೆ ನಮ್ಮ ಅರಸಾಪುರದಲ್ಲಿ ಮನೆ ಮಗನಾಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅದರಲ್ಲೂ ನಮ್ಮ ಸೈನ್ಸ್ಗೆ ಅಂದರೆ ವಿಜ್ಞಾನಕ್ಕೆ ನಮ್ಮ ಪರಿಸರವನ್ನು ಉತ್ತಮಪಡಿಸಿ ಮಕ್ಕಳಿಗೆ ತುಂಬ ಪರಿಸರ ಗೀತೆಗಳನ್ನು ಹೇಳ್ಕೊಡ್ತಾರೆ. ಮತ್ತು ಯಾವುದೇ ಕೆಲಸ ಆಗಿರಲಿ, ಕೇವಲ ಅವರು ನನ್ನ ನಾಟಕ ಶಿಕ್ಷಕ ಅಂತಕ್ಕಂಥ ಮನೋಭಾವ ಅವರಲ್ಲಿಲ್ಲ. ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ಯಾವುದೇ ಸಬ್ಜೆಕ್ಟ್ ಆಗಲಿ ಆ ಸಬ್ಜೆಕ್ಟಿಗೆ ಅದರಲ್ಲೇ ಅವರ ಕಲೆಯನ್ನು ಮೈಗೂಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದ ಕಲಿಕೆಯ ಜೊತೆಗೆ ಸಾಕಷ್ಟು ಸಹಪಠ್ಯ ಚಟುವಟಿಕೆಗಳನ್ನು ಮಕ್ಕಳಿಗೆ ತುಂಬ ಉತ್ತಮವಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕೂಡ ಅವ್ರ ಜೊತೆ ವಿಜ್ಞಾನ ಶಿಕ್ಷಕಿಯಾಗಿ ನಾಟಕ ಒಂದು ಪ್ರದರ್ಶನಕ್ಕೆ ಬಳ್ಳಾರಿಗೆ ರಾಜ್ಯ ಮಟ್ಟಕ್ಕೆ ತೆರಳಿದ್ವಿ. ಮಕ್ಕಳಿಗೆ ಸಾಕಷ್ಟು ಟೂರನ್ನು ಕೂಡ ನಾನು IVK ಸರ್ ಮತ್ತು GK ಸರ್ GSM ಸರ್ ಒಂದ್ಸಲ ಹೋಗಿದ್ರು. ಬಹಳ ಉತ್ತಮವಾಗಿ ಅವರ ಒಂದು ಜೀವನವನ್ನು ನಮ್ಮ ಅರಸಾಪುರ ಶಾಲೆಗೋಸ್ಕರನೇ ಅವರು ಮೀಸಲಿಟ್ಟು ಬಹಳ ಬೇಗ ಶಾಲೆಗೆ ಬರ್ತಿದ್ರು. ಮತ್ತು ತುಂಬ ತಡವಾಗಿ ಸಂಜೆ ಹೋಗ್ತಾ ಇಡೀ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅವ್ರು ನೋಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರ ಒಂದು ಫ್ಯಾಮಿಲಿ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ. ಅವ್ರ ಸೇವೆ ನಮಗೆ ಅಗತ್ಯತೆ ಇತ್ತು. ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಲೆ ಏನಾದರೂ ಒಂದು ಹೆಸರು ಮಾಡಿದೆ ಅಂದರೆ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಅಂದರೆ ಸಾಕು, GK ಸರ್ ಬೇಗ ನೆನಪಿಗೆ ಬಂದ್ಬಿಡ್ತಾರೆ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಇರಲಿ ನಮ್ದೊಂದು ಪ್ರೈಸು ಅಲ್ಲಿ ಮೀಸಲಿರ್ತಾ ಇತ್ತು. ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ಆಸ್ತಿ ಅಂತ ಹೇಳ್ಬೋದು. ಇಷ್ಟು ಸೇವೆ ಮಾಡೋರು ಖಂಡಿತ ಕೂಡ ಅವರ ಸೇವೆ ನಮ್ಮೆಲ್ಲರಿಗೂ ಮಾದರಿ. ನಾವು ಏನಾದರೂ ಒಂದು ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಅವರಲ್ಲಿ ನಾವು ತಗೊಂಡಿದ್ದೀವಿ. ಅವರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಗೋಪಾಲ್ ಕೃಷ್ಣಪ್ಪನವರು ನಮ್ಮ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಈ ಶಾಲೆಯಲ್ಲಿ ಡ್ರಾಮಾ ಟೀಚರ್ ಆಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ಒಂದು ಸೌಭಾಗ್ಯ ಅಂತಕ್ಕಂತಹ ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಶ್ರೀಯುತರು ಗೋಪಾಲ್ ಕೃಷ್ಣಪ್ಪನವರು ಈ ನಮ್ಮ ಶಾಲಾ ಅಂತ ಮತ್ತು ಜಿಲ್ಲಾ ಅಂತ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಒಳ್ಳೊಳ್ಳೆ ಮಕ್ಕಳನ್ನು ತಮ್ಮದೇ ಆಗಿರ್ತಕ್ಕಂತಹ ಕಲೆಗಳನ್ನು ಅವ್ರಿಗೆ ಹೇಳ್ಕೊಟ್ಟು ನಾನು ಕೂಡ ಅವ್ರ ಜೊತೆಲಿ ನಮ್ಮ ಸೈನ್ಸ್ ಟೀಚರ್ ಆಗಿರ್ಬೋದು ಅಥವಾ ಎಲ್ಲ ಟೀಚರ್ಸ್ ಆಗಿರ್ಬೋದು ಸುಮಾರು ಅವರ ಜೊತೆಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಹೋಗಿದ್ವಿ. ಕೊಪ್ಪಳದಲ್ಲಿ ನಡೆದಿರ್ತಕ್ಕಂತಹ ರಾಜ್ಯ ಮಟ್ಟ, ಆಮೇಲೆ ನೆಕ್ಸ್ಟು ಇದರಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟ, ಅದರಲ್ಲಿ ಎಲ್ಲವೂ ಕೂಡ ಕೋಲಾಟ ಆಗಿರ್ಬೋದು. ಆಮೇಲೆ ವಿಜ್ಞಾನ ನಾಟಕ, ಅವರು ಡ್ರಾಮಾ ಟೀಚರ್ ಆಗಿದ್ರು ಕೂಡ ವಿಜ್ಞಾನ ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಮಕ್ಕಳಿಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಂಟೇಸ್ವಾಮಿ ಅಂತಕ್ಕಂತಹ ಒಂದು ನಾಟಕವನ್ನು 203 ಪ್ರದರ್ಶನವನ್ನು ಸತತವಾಗಿ ಮಾಡಿರ್ತಕ್ಕಂತಹದ್ದು ಯಾರು ಕೂಡ ಮೋಸ್ಟ್ಲಿ ನಮ್ಮ ಅನಿಸಿಕೆ ಪ್ರಕಾರ ಅದು ಗಿನ್ನಿಸ್ ದಾಖಲೆ ಆಗುತ್ತೆ ಅಂತಕ್ಕಂತಹದ್ದು ಒಂದು ಭಾವನೆ ಇದೆ. ಏಕೆಂದರೆ ಇಂತಹ ಶಿಕ್ಷಕರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸೌಭಾಗ್ಯ. ಇಂಥವರು ಶ್ರೀಯುತರು ನಮ್ಮ ಶಾಲೆಯಲ್ಲಿ ಇನ್ನೂ ಇರಬೇಕಾಗಿತ್ತು. ಆದರೆ ವಯೋನಿವೃತ್ತಿ ಹೊಂದಿರತಕ್ಕಂತಹದ್ದು ಅದು ಸಹಜ. ಅದು ಮುಗಿದು ಕೂಡ ನಮ್ಮ ಶಾಲೆಗೆ ಬರ್ತಾ ಇರಬೇಕು. ಅವರು ತಮ್ಮ ಕೊಡುಗೆಯನ್ನು ಕೊಡ್ತಾರೆ. GK ಸರ್ ಅಂತಲೇ ಹೆಸರುವಾಸಿ. ತಮ್ಮ ಡ್ರಾಮಾದಲ್ಲಿ ತನ್ನದೇ ಛಾಪು ಮೂಡಿಸಿರ್ತಾರೆ. ತುಂಬ ಸೊಗಸಾಗಿ ಹಾಡುಗಳನ್ನ ಹಾಡೋದ್ರ ಜೊತೆಗೆ ಅದ್ಭುತವಾದ ಕಲೆ ಅವರಲ್ಲಿದೆ. ಅದನ್ನು ಮಕ್ಕಳಿಗೆ ದಾರಿ ಎರೆದಿದ್ದಾರೆ. ನಾನು ಕನ್ನಡ ಶಿಕ್ಷಕನಾಗಿ ಕನ್ನಡದ ಪಾಠಗಳಲ್ಲಿ ಬರ್ತಕ್ಕಂಥ ನಾಟಕಗಳು ಪದ್ಯಗಳನ್ನು ಬಹಳ ರಾಗವಾಗಿ ಹಾಡಿಕೊಟ್ಟು ನಮಗೂ ಸಹ ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಇಡೀ ಶಾಲೆಗೆ ಅವರೊಂದು ಆತ್ಮ ಇದ್ದಂತೆ. ಬರೀ ಅವರ ಪಾಠ ಬೋಧನೆ, ಅವರ ಕಲಾ ಬೋಧನೆ ಜೊತೆಗೆ ಪ್ರತಿಯೊಬ್ಬರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದೇ ಮಕ್ಕಳು ಯಾವ ರೀತಿ ಅಂತ ತಿಳ್ಕೊಂಡು ಅವ್ರಿಗೆ ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಕಂಡುಹಿಡಿದು ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದು ಆಪ್ತ ಸಮಾಲೋಚನೆ ಮಾಡೋದೆಲ್ಲ ಅವರು ಬಹಳ ಹೆಸರುವಾಸಿಯಾಗಿದ್ದಾರೆ. ಹಾಗೆ ತುಂಬ ಅತ್ಯುತ್ತಮವಾದ ಕಲಾವಿದರು. ಅವರಿಗೆ ರಾಷ್ಟ್ರಮಟ್ಟದ ಕಲಾ ಪ್ರಶಸ್ತಿಗಳು ಬಂದಿದ್ದಾವೆ. ಅವರಿಗೆ ಒಳ್ಳೆಯದಾಗಲಿ. ಈಗ ನಿವೃತ್ತಿ ನಾನು ಸರ್ಕಾರಿ ಪ್ರೌಢಶಾಲೆ ಅರಸಾಪುರದಲ್ಲಿ 2009ರಲ್ಲಿ ಜನವರಿಯಲ್ಲಿ ನಾನು ಶಾಲೆಗೆ ಪಾದಾರ್ಪಣೆ ಮಾಡಿದೆ. 17 ವರ್ಷಗಳ ದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನನಗೆ ಅಲ್ಲಿ ಇಲಾಖೆಯಿಂದ ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ಅಧಿಕಾರಿಗಳಿಂದ ಆಫೀಸಿಂದ ಆಗ್ಬೋದು ಅಥವಾ DDP ಆಫೀಸಿಂದ ಆಗ್ಬೋದು, ಎಲ್ಲ ಇಲಾಖಾ ಅಧಿಕಾರಿಗಳು ನನಗೆ ಮಾರ್ಗದರ್ಶನ, ಸಹಕಾರ, ಪ್ರೋತ್ಸಾಹ ನೀಡಿ ಬೆಳವಣಿಗೆಗೆ ಕಾರಣಕರ್ತರಾಗಿ 17 ವರ್ಷ ನಾನು ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ ಮೊನ್ನೆ 30ನೇ ತಾರೀಕು ಜೂನ್ 30ನೇ ತಾರೀಕು ನನ್ನ ನಿವೃತ್ತಿಯನ್ನು ಹೊಂದಿರ್ತೇನೆ. ಆ ನಿವೃತ್ತಿಯನ್ನು ಹೊಂದಾಗ ನನಗೆ ಜನ ಕೊಟ್ಟಂಥ ಗೌರವ ಇದೆಲ್ಲ
ಅವ್ರಿಗೆ ನಾನು ಚಿರಋಣಿಯಾಗಿ ಗೌರವಗಳನ್ನು ಸಲ್ಲಿಸ್ತಾ ಇರ್ತೇನೆ. ಶಿಕ್ಷಣ ಕೇವಲ ಅಕ್ಷರ ಕಲಿಯುವುದಲ್ಲ, ಅದು ಬದುಕನ್ನು ರೂಪಿಸುವ ಕಲೆ ಎಂಬುದನ್ನು ಅಕ್ಷರಶಃ ಸಾಬೀತುಪಡಿಸಿದ ಮಹಾನ್ ಚೇತನವೊಂದಕ್ಕೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನಲ್ಲಿ ಭಾವಪೂರ್ಣ ವಿದಾಯ ಕೋರಲಾಗಿದೆ. ಕೊರಟಗೆರೆ ತಾಲ್ಲೂಕಿನ ಅರಸಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬರೋಬ್ಬರಿ 17 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಶಾಲೆಯ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ ರಂಗಭೂಮಿ ಸಾಧಕ, ಆದರ್ಶ ಶಿಕ್ಷಕ ಶ್ರೀ ರಮಾಪುರ ಗೋಪಾಲಕೃಷ್ಣರವರಿಗೆ ಸಹೋದ್ಯೋಗಿಗಳು ಹಾಗೂ ಹಿತೈಷಿಗಳು ಸೇರಿ ಅತ್ಯಂತ ಅದ್ದೂರಿಯಾಗಿ ಬೀಳ್ಕೊಟ್ಟಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಹೌದು, ಅರಸಾಪುರ ಪ್ರೌಢಶಾಲೆ ಎಂದರೆ ತಕ್ಷಣ ನೆನಪಾಗುವುದೇ ಶಿಕ್ಷಕ ರಮಾಪುರ ಗೋಪಾಲಕೃಷ್ಣರವರ ಹೆಸರು. ಕಳೆದ 17 ವರ್ಷಗಳಿಂದ ಈ ಶಾಲೆಯಲ್ಲಿ ಕೇವಲ ಪಠ್ಯವನ್ನಷ್ಟೇ ಬೋಧಿಸದೆ ವಿದ್ಯಾರ್ಥಿಗಳಲ್ಲಿ ಅಡಗಿದ್ದ ಪ್ರತಿಭೆಯನ್ನು ಹೊರತಂದ ಹೆಗ್ಗಳಿಕೆ ಇವರದ್ದು. ಶಿಕ್ಷಣದ ಜೊತೆಗೆ ರಂಗಭೂಮಿ ಕ್ಷೇತ್ರದಲ್ಲಿ ಇವರು ಮಾಡಿದ ಸಾಧನೆ ಅಪಾರ. ಇವರ ಗರಡಿಯಲ್ಲಿ ಪಳಗಿದ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಟಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಈ ಮೂಲಕ ಇಡೀ ರಾಜ್ಯ ಹಾಗೂ ದೇಶಕ್ಕೆ ಅರಸಾಪುರ ಶಾಲೆಯ ಹೆಸರು ಪರಿಚಯವಾಗುವಂತೆ ಮಾಡಿದ ಕೀರ್ತಿ ರಮಾಪುರ ಗೋಪಾಲಕೃಷ್ಣರವರಿಗೆ ಸಲ್ಲುತ್ತದೆ. ಇವರ ಸಾಹಿತ್ಯ ಮತ್ತು ರಂಗಭೂಮಿ ಸೇವೆಯನ್ನು ಗುರುತಿಸಿ ಈಗಾಗಲೇ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಸಹೋದ್ಯೋಗಿಗಳ ಭಾವನಾತ್ಮಕ ನುಡಿಗಳು. ರಮಾಪುರ ಗೋಪಾಲಕೃಷ್ಣರವರ ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಸೂಯದೇವಿ, ಸಹ ಶಿಕ್ಷಕರಾದ ಆನಂದ್ ಕುಮಾರ್, ವಜೀರ್ ಖಾನ್, ಸರೋಜಾ ಹಾಗೂ ಇವರ ಆತ್ಮೀಯರಾದ ತ್ಯಾಗರಾಜು ಸೇರಿದಂತೆ ಎಲ್ಲಾ ಗಣ್ಯರು ಮುಕ್ತಕಂಠದಿಂದ ಕೊಂಡಾಡಿದರು. ಅವರ ಒಡನಾಟ ಮತ್ತು ಶಾಲೆಯ ಏಳಿಗೆಗೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದ ಸಹೋದ್ಯೋಗಿಗಳು. ರಮಾಪುರ ಗೋಪಾಲಕೃಷ್ಣರವರು ಕೇವಲ ವೃತ್ತಿಯಿಂದ ಮಾತ್ರ ನಿವೃತ್ತಿ ಹೊಂದುತ್ತಿದ್ದಾರೆ. ಆದರೆ ರಂಗಭೂಮಿ ಮತ್ತು ಸಮಾಜ ಸೇವೆಯೆಂಬ ಪ್ರವೃತ್ತಿಯಿಂದ ಎಂದಿಗೂ ನಿವೃತ್ತರಾಗಲೂ ಸಾಧ್ಯವಿಲ್ಲ. ಇವರ ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರುತ್ತದೆ ಎಂದು ಆಶಾಭಾವ ವ್ಯಕ್ತಪಡಿಸಿದರು.